ನೋಡಿ, ನಾನು ಹೇಳೋದು ಈಗ ನಮ್ಮ ಏರ್ಪೋರ್ಟ್ ಡೆವಲಪ್ ಆಗಬೇಕಾಗಿದೆ. ಅದಕ್ಕೆ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿ, ಜಿಲ್ಲಾ ಉಸ್ತುವಾರಿ ಮತ್ತು PW ಮಿನಿಸ್ಟ್ರಿಗೂ ನಾನು ಹೇಳಿದೆ. ನಾನು ದಿಲ್ಲಿಯಲ್ಲಿ ಬಿಟ್ಟಿದಾಗ ನಾನು ಏನು ಹೇಳಿದೆ, ಇವತ್ತು ಏರ್ಪೋರ್ಟ್ ಡೆವಲಪ್ ಆಗಬೇಕಾದ್ರೆ ಅದು ಆ ರೋಡ್ ಏನದ 4 ಲೈನ್ ಆಗಬೇಕು. 4 ಲೈನ್ ಆಗಬೇಕು. ಅದಕ್ಕೆ ಲ್ಯಾಂಡ್ ಎಕ್ವಿಷನು ಮತ್ತೊಂದು ಅದಕ್ಕೆ ಹಣ ಮಂಜೂರು ಮಾಡಬೇಕು. ಮಾಡಿದ್ರೆ ಒಳ್ಳೇದಾಗ್ತದೆ ಅನ್ನುವಂಥದ್ದನ್ನು ನಾನು ಹೇಳಿದೆ. ಅವ್ರ ಗಮನಕ್ಕೆ ತೊಗೊಂಬಂದಿದ್ದೀನಿ. ಅವರು ಅದಕ್ಕೆ ಪ್ರಯತ್ನ ಮಾಡ್ತೀನಿ ಅನ್ನೋದು ಮಾತನ್ನು ಹೇಳಿದ್ದಾರೆ. 4 ಲೈನ್ ಆದರೆ ಅಪ್ ಟು ಸಾಂಬರಾಯಿ ಏರ್ಪೋರ್ಟ್ವರೆಗೆ ಇನ್ನೂ ಹೆಚ್ಚು ಅಸೆಸ್ ಸಿಗ್ತದೆ ನಮಗೆ ಏರ್ಪೋರ್ಟ್ಗೆ ಹೋಗಲಿಕ್ಕೆ. ಅಲ್ಲಿ ಎಂಟ್ರೆನ್ಸು ಸರಿಯೇ ಇಲ್ಲ. ಅದಕ್ಕಾಗಿ 4 ಲೈನ್ ಆಗಬೇಕು. 4 ಲೈನ್ ಆಗಬೇಕು, ಸ್ವಲ್ಪ ಅಕ್ವಿಷನು ಇಲ್ಲ ಆಗ್ತದೆ. ಅದಕ್ಕೊಂದು ಪ್ರಯತ್ನ ಮಾಡಬೇಕು ಅನ್ನುವಂಥದ್ದು ಹೇಳಿದ್ದೀನಿ. ಮತ್ತು ಈಗ ಮೊನ್ನೆ ಸೆಂಟ್ರಲ್ ರೋಡ್ ಫಂಡಿಂದ ಒಂದು 106 ಕೋಟಿ ಹಣ ಮಂಜೂರಾಗಿದೆ. ಸೆಂಟ್ರಲ್ ರೋಡ್ ಫಂಡ್ ಬೇರೆ ಬೇರೆ ಕ್ಷೇತ್ರಕ್ಕೆ ಒಂದು 4 ಕೋಟಿ 5 ಕೋಟಿ 6 ಕೋಟಿ ಒಂದೊಂದು ಕ್ಷೇತ್ರಕ್ಕೆ ಆಗಿದೆ. ಮತ್ತೆ ಫರ್ದರ್ ಯಾವುದು ಏನೋ ಮತ್ತೊಂದು ರೋಡ್ ರಿಕ್ವೈರ್ಮೆಂಟ್ ಇದೆ, ಅದನ್ನು ಲಿಸ್ಟ್ ರೆಡಿ ಮಾಡಿಕೊಂಡು ಈ ಕಮಿಂಗ್ ಇಯರ್ಸ್ ಸೆಂಟ್ರಲ್ ರೋಡ್ ಫಂಡ್ ತೆಗೆದುಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಬೈಪಾಸು ರಸ್ತೆದಿರೋದ್ರ ಕೆಲಸ ಸ್ಟಾರ್ಟ್ ಆಗಿದೆ. ಅಲ್ಲೇನೋ ಸಮಸ್ಯೆಗಳಿದ್ವಲ್ಲ, ಆಲ್ಮೋಸ್ಟ್ ಎಲ್ಲವೂ ನಿವಾರಣೆ ಆಗಿದ್ದಾವೆ. ಬೇಕಾದ್ರೆ ಫೀಲ್ಡಿಗೆ ನಾನು ಹೋಗಿಲ್ಲ, ನೋಡ್ಕೊಂಬರ್ತೀನಿ. ನಮ್ಮ ಅಧಿಕಾರಿಗಳು ಹೇಳೋ ಪ್ರಕಾರ ಈಗಾಗಲೇ ನಾವು ಬೈಪಾಸ್ದು ವರ್ಕ್ ಸ್ಟಾರ್ಟ್ ಮಾಡೀವಿ ಅಂತೀವಿ. ಮತ್ತು ರಿಂಗ್ ರೋಡದ್ದು ಏನಿದೆ ಇನ್ನೊಂದಿಷ್ಟು ಇದು ಲ್ಯಾಂಡ್ ಎಕ್ವಿಷನ್ ಪ್ರೊಸೆಸ್ ನಡೀತಾ ಇದೆ, ಅದು ಕ್ಲಿಯರ್ ಆಗ್ತದೆ. ಮತ್ತು ನಮ್ಮ ಬೆಳಗಾವಿ, ಕಿತ್ತೂರು, ಧಾರವಾಡದವರೆಗೆ ಏನೇನು ಹೊಸ ರೈಲ್ವೆ ಲೈನ್ ಮಾಡಬೇಕು, ಅದಕ್ಕೇನು ಅಕ್ವಿಷನ್ ಸಮಸ್ಯೆಗಳಿದ್ವಲ್ಲ ಅದೆಲ್ಲವೂ ನಿವಾರಣೆ ಆಗಿದ್ದಾವೆ. ಆಲ್ಮೋಸ್ಟ್ ಒಂದು ಹಂತಕ್ಕೆ ಸರ್ವೆ ಆಗಿ ಎಲ್ಲ ಬರ್ತಾ ಇದೆ. ಇಲ್ಲಿ ಯಾವುದೂ ಸಮಸ್ಯೆ ಉಳಿದಿಲ್ಲ. ಇನ್ನು ಧಾರವಾಡದಲ್ಲಿ ಮಮ್ಮಿಗಟ್ಟಿ ಹತ್ರ ಒಂದಿಷ್ಟು ಸ್ವಲ್ಪ ಸಮಸ್ಯೆ ಇದೆ. ಅದನ್ನು ಹೊರತುಪಡಿಸಿದರೆ ಎಲ್ಲವೂ ಸಹಿತ ಕ್ಲಿಯರ್ ಆಗ್ತಾ ಇದೆ. ಈಗ 4ನೇ ತಾರೀಕು ಮತ್ತೆ ನಾನು DC ಕಚೇರಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ರಿವ್ಯೂ ಮೀಟಿಂಗ್ ಇಡ್ತಾ ಇದ್ದೀನಿ. ಇನ್ನೊಂದು ನನಗನ್ನೋ ಮಟ್ಟಿಗೆ ವರ್ಷ ಅಲ್ಲ, ಇನ್ನೊಂದು 3 ತಿಂಗಳು ಬಗೆಹರಿತದೆ.